ರಜನೀಶ್ ಓಶೋ ಅವ್ರು ಹೇಳ್ತಾರೆ, ಅವರು ನನ್ನ ಆಸ್ಟ್ರಲ್ ಮಾಸ್ಟರ್ ಆಗಿದ್ರು, ಆಸ್ಟ್ರಲ್ ಗೈಡ್ ಆಗಿದ್ದವರು. ಹುಣ್ಣಿಮೆ ಕುರಿತು ಏನ್ ಹೇಳಿದ್ದಾರೆ ಅಂದ್ರೆ, ಸೂರ್ಯನಿಲ್ಲದೆ ಹುಣ್ಣಿಮೆ ಇಲ್ವೇ ಇಲ್ಲ. ಸೂರ್ಯನು ಬಿಸಿ ಶಕ್ತಿ, ಹಿಂಸಾತ್ಮಕ ಶಕ್ತಿ ಆದ್ರೆ ಚಂದ್ರನು ತಂಪಾದ ಶಕ್ತಿ. ಈ ಎರಡೂ ಶಕ್ತಿಗಳು ವಿಭಿನ್ನ ಶಕ್ತಿ ಅಲ್ಲ, ಒಂದೇ ಶಕ್ತಿ. ಆದ್ರೆ ಆ ಬಿಸಿ ಶಕ್ತಿ ಚಂದ್ರನ ಮೂಲಕ ಹಾದು ಪ್ರತಿಫಲಿಸಿ ಭೂಮಿ ಕಡೆ ಹೋಗುವಾಗ ಅದೇ ಬಿಸಿಯ ಮತ್ತು ಬೆಳಕಿನ ಸೂರ್ಯನ ಕಿರಣಗಳು ತಂಪಾಗುತ್ತವೆ ಅಂತ ಹೇಳಿದ್ದಾರೆ. ಅದು ಚಂದ್ರನ ಪವಾಡ. ಚಂದ್ರ ಕನ್ನಡಿ ಹಾಗೆ ಸೂರ್ಯನ ಕಿರಣಗಳನ್ನ ಸರಳವಾಗಿ ಬಿಂಬಿಸುತ್ತೆ. ಸೂರ್ಯನ ಬಿಸಿಯಾದ ಹಿಂಸಾತ್ಮಕ ಕಿರಣಗಳು ಚಂದ್ರನಿಂದ ಮೌನವಾಗಿ, ತಂಪಾಗಿ, ಶಾಂತಿಯುತವಾಗಿ ಭೂಮಿ ಕಡೆ ಪ್ರತಿಫಲಿಸುತ್ತೆ. ಹಾಗಾಗಿ ಚಂದ್ರ ಧ್ಯಾನಸ್ಥ. ಹುಣ್ಣಿಮೆಯ ಬೆಳದಿಂಗಳು ಧ್ಯಾನಕ್ಕೆ ಶ್ರೇಷ್ಠ ಅಂತ ಹೇಳ್ತಾ, ಸೂರ್ಯ ಮತ್ತು ಚಂದ್ರರ ಗುಣ ಸ್ವಭಾವವನ್ನ ಮಾನವನಿಗೆ ಸಂಬಂಧಿಸಿದಂತೆ ರಜನೀಶ್ ಓಶೋ ಅವರು ಅವರ ಭಾವ ಪರವಶತೆ ಎನ್ನುವಂತ ಪುಸ್ತಕದಲ್ಲಿ ಏನಂತ ಹೇಳಿದ್ದಾರೆ ಅಂದ್ರೆ, ಸೂರ್ಯ ಯೋಧನನ್ನ, ಸೈನಿಕನನ್ನ, ಹೋರಾಟಗಾರನನ್ನ ಪ್ರತಿನಿಧಿಸಿದ್ರೆ ಚಂದ್ರನು ಅತೀಂದ್ರಿಯ ಶಕ್ತಿಯನ್ನ, ಅತೀಂದ್ರಿಯವನ್ನ ಪ್ರತಿನಿಧಿಸ್ತಾನೆ. ಸೂರ್ಯನು ನಮ್ಗೆ ಹಗಲಲ್ಲಿ ಉಷ್ಣತೆ ಮತ್ತು ಬೆಳಕನ್ನ ಹರಡಿ ಚಟುವಟಿಕೆಗೆ ಪ್ರಚೋದಿಸಿದ್ರೆ ಚಂದ್ರನು ರಾತ್ರಿಯಲ್ಲಿ ತಂಪುಂಟು ಮಾಡಿ ನಿದ್ರೆಯನ್ನ ಪ್ರಚೋದಿಸುತ್ತೆ. ಉದಯಿಸೋ ಸೂರ್ಯನೊಂದಿಗೆ ಜೀವಂತಿಕೆ ಇರುತ್ತೆ. ಚಂದ್ರನಿರೋ ಸಮಯ ಶೀತ ಸಮಯ, ವಿಶ್ರಾಂತಿಗಾಗಿ ಮಲ್ಕೊಳ್ತೀವಿ ನಾವು. ಸೂರ್ಯ ಮತ್ತು ಚಂದ್ರರಿಬ್ರು ಆಂತರಿಕ ರಸವಿದ್ಯೆಯ ಸಂಕೇತವಾಗಿದೆ. ಚಂದ್ರ ಅಂದ್ರೆ ನಿಮ್ಮೊಳಗಿರುವಂತಹ ಸ್ತ್ರೀಲಿಂಗ, ಸೂರ್ಯ ಅಂದ್ರೆ ನಿಮ್ಮೊಳಗಿರುವಂತಹ ಪುರುಷ ಅಂತ ಹೇಳಿದ್ದಾರೆ. ಚಂದ್ರ ಅಂತಃಕರಣ ಆಗಿದ್ರೆ ಸೂರ್ಯ ಕಾರಣ. ಚಂದ್ರ ಇನ್ ಶಕ್ತಿ, ಸೂರ್ಯ ಯಾಂಗ್ ಶಕ್ತಿ. ಸೂರ್ಯನು ಶಕ್ತಿ ಚೈತನ್ಯಕ್ಕೆ ಪ್ರತೀಕವಾದ್ರೆ ಚಂದ್ರನು ಶಾಂತಿ, ಮೌನಕ್ಕೆ, ಧ್ಯಾನಕ್ಕೆ ಪ್ರತೀಕ. ಸೂರ್ಯನು ಜಾಗೃತಿ, ಜೀವನವಾದ್ರೆ ಚಂದ್ರನು ನಿದ್ರೆ, ಕನಸು ಹಾಗೂ ಕಲ್ಪನೆ ಅಂತ ವಿವರಿಸಿದ್ದಾರೆ.